ನಮಸ್ತೆ ಗೆಳೆಯರೆ, ಇಲ್ಲೊಂದು ಚಪ್ಪಲಿ ಅಂಗಡಿಗೆ ಬಂದಿದ್ದೆ. ಇಲ್ಲಿ ಈ ಹುಡುಗ ಇದ್ದ, ಹರಿಯಾಣದ ಹುಡುಗ. ನೋಡ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ಎಷ್ಟು ಚೆನ್ನಾಗಿ, ಸುಳ್ಳು ಹೇಳ್ಬೇಡ, ನೀನ್ ಕನ್ನಡದವ್ರಲ್ಲ? ಇಲ್ಲ, ನಾನು ಹರಿಯಾಣದಿಂದ ಬಂದಿರೋದು ಸರ್. ಮತ್ತೆ ಹೆಂಗೋ ಕನ್ನಡ ಕಲ್ತ್ಕೊಂಡೆ ಸರ್, ಹಂಗೇನೆ ಇಲ್ಲೇನೆ ಎಜುಕೇಶನ್ ಮಾಡಿದೆ ಅಲ್ಲ, ಅದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಸರ್. ಅದೆಷ್ಟು ನಮಗೆ ಕಷ್ಟ ಹಂಗೆ ಹೊಸ ಭಾಷೆ ಕಲ್ತ್ಕೊಳ್ಳೋದು. ಹೆಂಗ್ ಕಲ್ತ್ಕೊಂಡು? ನನ್ ಕಷ್ಟ ಆಗ್ಲಿಲ್ಲ ಸರ್, ನಾನು ಕಲ್ತ್ಕೊಂಡೆ ಸರ್. ಇಂಟ್ರೆಸ್ಟ್ ಇಡ್ಬೇಕು ಕನ್ನಡದಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಪದ್ಯ ಹೇಳು. ಅಲ್ಲಿ ಹೋಗ್ಲಿ, ಏನಾದ್ರು ಒಂದು ಮಾತಾಡು. ಏನಾದ್ರು ಮಾತಾಡ್ತೀನಿ ಸರ್. ನಿಮ್ ತಂದೆ ಹೆಸರು? ತಂದೆ ಹೆಸರು ಶರತ್ ಸಿಂಗ್ ಸರ್. ಹೌದಾ? ಮತ್ತೆ ನಿನ್ಗೆ ಯಾಕೆ ಬೆಂಗಳೂರು ಇಷ್ಟ ಆಯ್ತು? ಬೆಂಗಳೂರು ಇಷ್ಟನೇ ಇರೋದು ಸರ್ ನನಗೆ. ಇನ್ನು ಬೆಂಗಳೂರು ಬಿಟ್ಟು ನಾನು ಎಲ್ಲೂ ಹೋಗ್ತಾನೆ ಇಲ್ಲ ಸರ್. ಇದೇನೆ ನಾನು ಎಜುಕೇಶನ್ ಮಾಡಿರೋದು. ಸೊ ಹಂಗೆ ಇಷ್ಟ ಆಯ್ತು ಸರ್. ಅದಾದ್ಮೇಲೆ ಇಲ್ಲೇನೆ ಜಾಬ್ ಸೇರ್ಕೊಂಡಿದ್ದೀನಿ ಅಲ್ಲೇನೆ. ಸೊ ಹಂಗೆ ಕಂಟಿನ್ಯೂ ಆಗ್ತಾನೆ ಇದೆ ಲೈಫ್. ನಿನ್ನ ಹೆಸರು ಏನಪ್ಪಿ? ಯೋಗೇಶ್. ಯೋಗೇಶ್, ನಮಸ್ತೆ ಗೆಳೆಯರೆ. ನೋಡಿ, ಎಲ್ಲ ಕಡೆ ಕನ್ನಡ ಬರಲ್ಲ ಅಂತ ನಾವು ವಿಡಿಯೋಗಳು ಮಾಡ್ತೀವಿ. ಕನ್ನಡ ಬರೋರನ್ನ ಗುರುತಿಸಿ, ಇದು ನನ್ನ ಉದ್ದೇಶ ಅಷ್ಟೇ. ಬೇರೆ ರಾಷ್ಟ್ರಗಳಿಂದ ಬಂದು ಪ್ರೀತಿಯಿಂದ ಕನ್ನಡ. ಯಾಕಪ್ಪ ನೀನು ಕನ್ನಡ ಕಲ್ತ್ಕೊಂಡೆ? ಹೆದರಿ ಕಲ್ತ್ಕೊಂಡ್ಯಾ? ಪ್ರೀತಿಯಿಂದ ಕಲ್ತ್ಕೊಂಡೆ? ಪ್ರೀತಿಯಿಂದ ಕಲ್ತ್ಕೊಂಡಿ ಸರ್. ಯಾಕೆ ಹೆದರ್ಕೊಂಡು? ಭಾಷೆ ಇಷ್ಟ ಆಯ್ತನಾ? ಹೌದು ಸರ್, ನನಗೆ ಬರುತ್ತೆ. ನಾನು ಓದಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ ಸರ್. ಓದಿದ್ದೀನಿ. ಹೌದು, ನಿಜಾಗ್ಲೂ ಬೇಕಂದ್ರೆ ಬರ್ತ ತೋರಿಸ್ತೀನಿ ಸರ್. ಅದರಲ್ಲಿ ಅಯ್ಯೋ ತೋರ್ಸ, ಬರೆಯೋಕೆ ಬರುತ್ತಂತೆ. ಒಂದ್ ನಿಮಿಷ ಸ್ವಲ್ಪ ನಡೆದು ನೋಡ್ತೀನಪ್ಪಿ. ಹೊರ ತೋರ್ಸು ನಮಗೆ. ಬನ್ನಿ. ಇದೊಂದು ಅದ್ಭುತ ಕಣ ಈ ಹುಡುಗ. ನನ್ನ ಹೆಸರೇ ಬರೀತೀನಿ. ಅವ್ರೇ ಯೋಗೇಶ್ ಬರೆದ್ಬಿಟ್ಟ. ಬಂಗಾರ, ನಿಜವಾಗ್ಲೂ ಗ್ರೇಟ್ ಅಪ್ಪ ನೀನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬಂಗಾರ. ಸರ್ ಅವರು ಸೈಜ್ ಓಕೆನಾ ಸರ್ ಅವ್ರಿಗೆ? ಇದನ್ನ ಹೇಳ. ಕನ್ನಡ ಏನೇ ಹೇಳ. ಕನ್ನಡ ಏನೇ ಕುಣಿದಾಡುವುದೆನ್ನದೆ, ಕನ್ನಡ ಏನೇ ಕಿವಿ ನಿಮಿರುವುದು ಅಂತ ಹೇಳ. ಏನು ಹಂಗಂದ್ರೆ ಅರ್ಥ? ಸರ್ ಅಷ್ಟು ಡೀಪ್ ಆಗಿ ಬರಲ್ಲ ಸರ್, ಬಟ್ ಎಲ್ಲ ಮಾತಾಡ್ತೀನಿ ಸರ್ ಕರೆಕ್ಟ್ ಆಗಿ. ಓಕೆ. ಹಬ್ಬ ಅಂದ್ರೆ ಏನಪ್ಪ? ಫೆಸ್ಟಿವಲ್. ಅವ್ರೇ ಗ್ರೇಟ್ ಬಂಗಾರ.